ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 24/1/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವು ಒಬ್ಬ ಪರಮಾತ್ಮ ತಂದೆಯ ಆದೇಶದಂತೆ ನಡೆಯುತ್ತಾ ಇರಿ. ಆಗ ನಿಮ್ಮ ಜವಾಬ್ದಾರಿ ಪರಮಾತ್ಮ ತಂದೆಯ ಮೇಲಿರುತ್ತದೆ. ಅಂದರೆ ಯಾವಾಗ ನೀವು ತಂದೆಯ ಆದೇಶದಂತೆ ನಡೆಯುತ್ತೀರೋ ಆಗ ಪರಮಾತ್ಮ ತಂದೆ ನಿಮ್ಮ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾರೆ. ನಡೆದಾಡುತ್ತಾ ತಿರುಗಾಡುತ್ತಾ ತಂದೆಯಾದ ನನ್ನನ್ನು ನೆನಪು ಮಾಡಿ ಅನ್ನುವುದೇ ಪರಮಾತ್ಮ ತಂದೆಯ ಆದೇಶ ಆಗಿದೆ. ಇಂದಿನ ಪ್ರಶ್ನೆಯಾಗಿದೆ, ಯಾರು ಒಳ್ಳೆಯ ಗುಣವಂತ ಮಕ್ಕಳಾಗಿದ್ದಾರೋ ಆ ಮಕ್ಕಳ ಮುಖ್ಯ ಲಕ್ಷಣ ಏನಾಗಿರುತ್ತದೆ? ಉತ್ತರ, ಅವರು ಮುಳ್ಳನ್ನು ಹೂವನ್ನಾಗಿ ಮಾಡುವಂತಹ ಒಳ್ಳೆಯ ಸೇವೆಯನ್ನು ಮಾಡುತ್ತಾರೆ. ಅವರು ಎಂದೂ ಯಾರಿಗೂ ಮುಳ್ಳನ್ನು ಚುಚ್ಚುವುದಿಲ್ಲ. ಮುಳ್ಳನ್ನು ಹೂವನ್ನಾಗಿ ಮಾಡುವಂತಹ ಗುಣವಂತ ಮಕ್ಕಳು ಎಂದೂ ಪರಸ್ಪರ ಜಗಳವನ್ನು ಮಾಡುವುದಿಲ್ಲ. ಒಳ್ಳೆಯ ಗುಣವಂತ ಮಕ್ಕಳು ಯಾರಿಗೂ ದುಃಖವನ್ನು ಕೊಡುವುದಿಲ್ಲ. ದುಃಖವನ್ನು ಕೊಡುವುದು ಕೂಡ ಮುಳ್ಳನ್ನು ಚುಚ್ಚುವುದೇ ಆಗಿದೆ. ಇಂದಿನ ಗೀತೆಯಾಗಿದೆ, ಈ ಸಮಯ ಕೂಡ ಸಮಾಪ್ತಿಯಾಗುತ್ತಿದೆ. ಅಂದರೆ ಈ ಸಮಯ ಕೂಡ ಕಳೆದು ಹೋಗುತ್ತಿದೆ. ಓಂ ಶಾಂತಿ. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಆತ್ಮಿಕ ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈ ಗೀತೆಯ ಅರ್ಥವನ್ನು ತಿಳಿದುಕೊಂಡಿದ್ದೀರಾ? ಕೆಲವರು ಫಸ್ಟ್ ಗ್ರೇಡ್ ನಲ್ಲಿ ಈ ಗೀತೆಯನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಕೆಲವರು ಸೆಕೆಂಡ್ ಗ್ರೇಡ್ ನಲ್ಲಿ ಗೀತೆಯನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಕೆಲವರು ಥರ್ಡ್ ಗ್ರೇಡ್ ನಲ್ಲಿ ಗೀತೆಯನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಪ್ರತಿಯೊಬ್ಬರ ತಿಳುವಳಿಕೆ ಬೇರೆ ಬೇರೆ ಆಗಿದೆ. ಅಂದರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೂಪದಲ್ಲಿ ಜ್ಞಾನದ ಮಾತು ಅರ್ಥ ಆಗುತ್ತದೆ. ಪ್ರತಿಯೊಬ್ಬರ ನಿಶ್ಚಯ ಬುದ್ಧಿ ಕೂಡ ಬೇರೆ ಬೇರೆ ಆಗಿದೆ. ಪ್ರತಿಯೊಬ್ಬರ ನಿಶ್ಚಯ ಬುದ್ಧಿ ಸಂಪೂರ್ಣ ಭಿನ್ನ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಿರುತ್ತಾರೆ, ಪರಮಾತ್ಮ ಶಿವ ತಂದೆ ಈ ಬ್ರಹ್ಮನ ತನುವಿನ ಮೂಲಕ ನನಗೆ ಆದೇಶವನ್ನು ನೀಡುತ್ತಿದ್ದಾರೆ ಎಂದು ಸದಾ ತಿಳಿದುಕೊಳ್ಳಿ. ನೀವು ಅರ್ಧ ಕಲ್ಪದಿಂದ ಅಸುರಿ ಆದೇಶದಂತೆ ನಡೆಯುತ್ತಾ ಬಂದಿದ್ದೀರಾ. ಈಗ ಈಶ್ವರನ ಆದೇಶದಂತೆ ನೀವು ನಡೆಯುತ್ತಿದ್ದೀರಾ. ಈಶ್ವರನ ಆದೇಶದಂತೆ ನಡೆದರೆ ನಿಮ್ಮ ನೌಕೆ ಪಾರಾಗಬಹುದು ಅನ್ನುವ ನಿಶ್ಚಯವನ್ನು ನೀವೀಗ ಧಾರಣೆ ಮಾಡಿಕೊಳ್ಳಬೇಕು. ಒಂದು ವೇಳೆ ಇದು ಈಶ್ವರನ ಆದೇಶ ಅಲ್ಲ, ಇದು ಮನುಷ್ಯರ ಆದೇಶ ಎಂದು ನೀವು ತಿಳಿದುಕೊಂಡರೆ ನೀವು ಗೊಂದಲಕ್ಕೊಳಗಾಗುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನ್ನ ಆದೇಶದಂತೆ ನಡೆಯುವುದರಿಂದ ಪುನಃ ನಿಮ್ಮ ಜವಾಬ್ದಾರಿ ನನ್ನ ಮೇಲಿರುತ್ತದೆ. ನೀವು ನನ್ನ ಆದೇಶದಂತೆ ನಡೆದರೆ ನಾನು ನಿಮ್ಮ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈ ಬ್ರಹ್ಮ ತಂದೆಯ ಮೂಲಕ ಏನೆಲ್ಲಾ ಕಾರ್ಯ ನಡೆಯುತ್ತದೆಯೋ ಆ ಸಂಪೂರ್ಣ ಕಾರ್ಯದ ಜವಾಬ್ದಾರಿ ನನ್ನ ಮೇಲಿದೆ. ಬ್ರಹ್ಮ ತಂದೆಯ ಕರ್ತವ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಾನು ಅದನ್ನು ಸರಿಪಡಿಸುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನೀವು ಕೇವಲ ನನ್ನ ಆದೇಶದಂತೆ ನಡೆಯಿರಿ. ಯಾರು ಚೆನ್ನಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಅವರು ಪರಮಾತ್ಮ ತಂದೆಯ ಆದೇಶದಂತೆ ನಡೆಯುತ್ತಾರೆ. ಹೆಜ್ಜೆ ಹೆಜ್ಜೆಗೂ ಈಶ್ವರನ ಆದೇಶ ಎಂದು ತಿಳಿದುಕೊಂಡು ನಡೆದರೆ ಎಂದೂ ನಿಮಗೆ ನಷ್ಟ ಆಗಲು ಸಾಧ್ಯ ಇಲ್ಲ. ನಿಶ್ಚಯದಲ್ಲೇ ವಿಜಯ ಇದೆ. ಬಹಳಷ್ಟು ಜನ ಮಕ್ಕಳು ಈ ಮಾತನ್ನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ಸ್ವಲ್ಪ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆದ ತಕ್ಷಣ ಮಕ್ಕಳಿಗೆ ದೇಹಾಭಿಮಾನ ಬಂದು ಬಿಡುತ್ತದೆ. ಮಕ್ಕಳಲ್ಲಿ ಯೋಗ ಬಹಳ ಕಡಿಮೆ ಇದೆ. ಜ್ಞಾನ ಅಂತೂ ಮಕ್ಕಳ ಬುದ್ಧಿಯಲ್ಲಿ ಇದೆ. ಜ್ಞಾನ ಅಂದರೆ ಇತಿಹಾಸ ಮತ್ತು ಭೂಗೋಳವನ್ನು ಅರ್ಥ ಮಾಡಿಕೊಳ್ಳುವುದು. ಇತಿಹಾಸ ಮತ್ತು ಭೂಗೋಳವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸಹಜ ಮಾತಾಗಿದೆ. ಈ ಜಗತ್ತಿನಲ್ಲಿ ಮನುಷ್ಯರು ಎಷ್ಟೊಂದು ವಿಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೆ. ಈ ಶಿಕ್ಷಣ ಬಹಳ ಸಹಜ ಆಗಿದೆ. ಇನ್ನು ಯೋಗದಲ್ಲಿ ಪರಿಶ್ರಮ ಇದೆ. ನಾನು ಯೋಗದಲ್ಲಿ ಬಹಳಷ್ಟು ನಶೆಯಿಂದ ಸ್ಥಿತ ಆಗಿರುತ್ತೇನೆ ಎಂದು ಯಾರಾದರೂ ಹೇಳಿದರೆ ಪರಮಾತ್ಮ ತಂದೆ ಆ ಮಾತನ್ನು ಒಪ್ಪಿಕೊಳ್ಳುವುದಿಲ್ಲ. ಪರಮಾತ್ಮ ತಂದೆ ಪ್ರತಿಯೊಬ್ಬರ ವರ್ತನೆಯನ್ನು ನೋಡುತ್ತಾರೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತವರು ಬಹಳಷ್ಟು ಪ್ರಿಯ ಆದಂತಹ ಮಕ್ಕಳಾಗಿರುತ್ತಾರೆ. ಪರಮಾತ್ಮ ತಂದೆಯನ್ನು ಮಕ್ಕಳು ನೆನಪು ಮಾಡುವುದಿಲ್ಲ. ತಂದೆಯನ್ನು ನೆನಪು ಮಾಡದೇ ಇರುವ ಕಾರಣ ಮಕ್ಕಳ ಮೂಲಕ ಉಲ್ಟಾ ಸುಲ್ಟಾ ಕಾರ್ಯ ನಡೆಯುತ್ತಿರುತ್ತದೆ. ತಂದೆ ಹೇಳುವ ಮಾತಿಗೂ ಮಕ್ಕಳ ಕರ್ತವ್ಯಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ನೀವೀಗ ಈ ಏಣಿಯ ಚಿತ್ರದ ಬಗ್ಗೆ ಎಲ್ಲರಿಗೂ ಚೆನ್ನಾಗಿ ಜ್ಞಾನವನ್ನು ತಿಳಿಸಬಹುದು. ಈ ಸಮಯದಲ್ಲಿ ಈ ಜಗತ್ತು ಮುಳ್ಳಿನ ಕಾಡಾಗಿದೆ. ಇದು ಹೂದೋಟ ಅಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಎಲ್ಲರಿಗೂ ನೀವು ಈ ಮಾತನ್ನು ಸ್ಪಷ್ಟವಾಗಿ ತಿಳಿಸಬೇಕು. ಭಾರತ ದೇಶ ಹೂದೋಟ ಆಗಿತ್ತು.
ಹೂದೋಟದಲ್ಲಿ ಎಂದಾದರೂ ಕಾಡು ಪ್ರಾಣಿ ಇರಲು ಸಾಧ್ಯ ಏನು? ಹೂದೋಟದಲ್ಲಿ ಕಾಡು ಪ್ರಾಣಿಗಳು ಇರುವುದಿಲ್ಲ. ಸತ್ಯಯುಗದಲ್ಲಿ ದೇವಿ ದೇವತೆಗಳು ಇರುತ್ತಾರೆ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಅಧಿಕಾರಿಯಾಗಿದ್ದಾರೆ. ನಂತರ ಪುನಃ ಈ ಪ್ರಜಾಪಿತ ಬ್ರಹ್ಮ ಕೂಡ ಸರ್ವಶ್ರೇಷ್ಠ ಅಧಿಕಾರಿಯಾಗಿದ್ದಾರೆ. ಈ ಬ್ರಹ್ಮ ತಂದೆ ಎಲ್ಲರಿಗಿಂತ ಬಹಳ ದೊಡ್ಡ ಅಧಿಕಾರಿಯಾಗಿದ್ದಾರೆ. ಶಿವ ತಂದೆ ಮತ್ತು ಪ್ರಜಾಪಿತ ಬ್ರಹ್ಮ ಇಬ್ಬರೂ ಇಲ್ಲಿ ಇದ್ದಾರೆ. ಆತ್ಮರಾದ ನೀವೆಲ್ಲರೂ ಪರಮಾತ್ಮ ಶಿವ ತಂದೆಗೆ ಮಕ್ಕಳಾಗಿದ್ದೀರಾ. ಪುನಃ ಈ ಸಾಕಾರ ಜಗತ್ತಿನಲ್ಲಿ ನಾವೆಲ್ಲರೂ ಸೋದರ ಸೋದರಿಯರಾಗಿದ್ದೇವೆ. ಎಲ್ಲರೂ ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾಗಿದ್ದೇವೆ. ಬ್ರಹ್ಮ ತಂದೆ ಸರ್ವರಿಗೂ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ. ಇಂತಹ ಸರ್ವಶ್ರೇಷ್ಠ ಅಧಿಕಾರಿಗೋಸ್ಕರ ನಮಗೆ ಮನೆ ಬೇಕಾಗಿದೆ. ಈ ರೀತಿ ನೀವು ಪತ್ರವನ್ನು ಬರೆಯಬೇಕು. ನಂತರ ನೀವೇ ನೋಡಿ, ಯಾರಿಗೆ ನೀವು ಪತ್ರವನ್ನು ಬರೆದಿದ್ದೀರೋ ಅವರ ಬುದ್ಧಿಯಲ್ಲಿ ಏನಾದರೂ ವಿಚಾರ ಉತ್ಪನ್ನ ಆಗುತ್ತದೆಯಾ ಎಂದು. ಶಿವ ತಂದೆ ಮತ್ತು ಪ್ರಜಾಪಿತ ಬ್ರಹ್ಮ. ಶಿವ ತಂದೆ ಆತ್ಮರಿಗೆ ತಂದೆಯಾಗಿದ್ದಾರೆ ಮತ್ತು ಪ್ರಜಾಪಿತ ಬ್ರಹ್ಮ ತಂದೆ ಸರ್ವ ಮನುಷ್ಯರಿಗೂ ತಂದೆಯಾಗಿದ್ದಾರೆ. ಈ ಎಲ್ಲಾ ಜ್ಞಾನದ ಮಾತು ಅನ್ಯರಿಗೆ ತಿಳಿಸುವುದಕ್ಕೋಸ್ಕರ ಬಹಳ ಒಳ್ಳೆಯ ಜ್ಞಾನದ ಮಾತಾಗಿದೆ. ಆದರೆ ಮಕ್ಕಳು ಸಂಪೂರ್ಣ ಜ್ಞಾನವನ್ನು ತಿಳಿಸುವುದಿಲ್ಲ. ಮಕ್ಕಳು ಜ್ಞಾನದ ಮಾತನ್ನು ಮರೆತು ಬಿಡುತ್ತಾರೆ. ನನ್ನಲ್ಲಿ ಜ್ಞಾನ ಇದೆ ಅನ್ನುವ ಅಹಂಕಾರದ ನಶೆ ಮಕ್ಕಳಿಗೆ ಏರಿ ಬಿಡುತ್ತದೆ. ನಾನು ಬಾಪ್ತಾದರವರ ಮೇಲೂ ಕೂಡ ವಿಜಯವನ್ನು ಪಡೆದುಕೊಳ್ಳುತ್ತೇನೆ ಎಂದು ಮಕ್ಕಳು ತಿಳಿದುಕೊಳ್ಳುತ್ತಾರೆ. ಈ ಬ್ರಹ್ಮ ತಂದೆ ಹೇಳುತ್ತಾರೆ, ಬಲೆ ನನ್ನ ಮಾತನ್ನು ನೀವು ಕೇಳಬೇಡಿ, ಸದಾ ಶಿವ ತಂದೆ ತಿಳಿಸುತ್ತಿದ್ದಾರೆ ಎಂದು ನೀವು ತಿಳಿದುಕೊಂಡು ಶಿವ ತಂದೆಯ ಮತದಂತೆ ನಡೆಯಿರಿ ಎಂದು ಬ್ರಹ್ಮ ತಂದೆ ತಿಳಿಸುತ್ತಾರೆ. ಈಶ್ವರ ತಂದೆ ನಮಗೆ ಆದೇಶವನ್ನು ನೀಡುತ್ತಾರೆ. ನೀವು ಈ ರೀತಿ ಮಾಡಿ, ಈ ರೀತಿ ಮಾಡಿ ಎಂದು ಈಶ್ವರ ತಂದೆ ಆದೇಶವನ್ನು ನೀಡುತ್ತಾರೆ. ತಂದೆಯ ಆದೇಶದಂತೆ ನೀವು ನಡೆದರೆ ನಿಮ್ಮ ಜವಾಬ್ದಾರಿ ಪರಮಾತ್ಮ ತಂದೆಯ ಮೇಲಿರುತ್ತದೆ. ನೀವೀಗ ಈಶ್ವರಿಯ ಮತದಂತೆ ನಡೆಯಬೇಕು. ಈ ಬ್ರಹ್ಮ ತಂದೆ ಈಶ್ವರ ಅಲ್ಲ. ನಿಮಗೆ ಈಶ್ವರ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ನೀವೀಗ ಈಶ್ವರ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯಬೇಕು. ನನಗೆ ಈಶ್ವರ ಆದೇಶವನ್ನು ನೀಡುತ್ತಿದ್ದಾರೆ ಎಂದು ಸದಾ ತಿಳಿದುಕೊಳ್ಳಬೇಕು. ಈ ಲಕ್ಷ್ಮೀ ನಾರಾಯಣರೂ ಕೂಡ ಭಾರತದ ಮನುಷ್ಯರೇ ಆಗಿದ್ದರು. ಈ ಕಲಿಯುಗದಲ್ಲೂ ಕೂಡ ಇರುವಂತವರು ಮನುಷ್ಯರೇ ಆಗಿದ್ದಾರೆ. ಇಲ್ಲೂ ಕೂಡ ಎಲ್ಲರೂ ಮನುಷ್ಯರೇ ಆಗಿದ್ದಾರೆ. ಆದರೆ ಲಕ್ಷ್ಮೀ ನಾರಾಯಣರು ಶಿವಾಲಯದಲ್ಲಿ ನಿವಾಸವನ್ನು ಮಾಡುವಂತವರಾಗಿದ್ದಾರೆ. ಆದ್ದರಿಂದ ಎಲ್ಲರೂ ಶಿವಾಲಯದ ದೇವತೆಗಳಾದಂತಹ ಲಕ್ಷ್ಮೀ ನಾರಾಯಣರಿಗೆ ನಮಸ್ಕಾರವನ್ನು ಮಾಡುತ್ತಾರೆ. ಆದರೆ ಮಕ್ಕಳು ಸಂಪೂರ್ಣ ಜ್ಞಾನವನ್ನು ಅನ್ಯರಿಗೆ ತಿಳಿಸುವುದಿಲ್ಲ. ಮಕ್ಕಳಿಗೆ ತಮ್ಮದೇ ಆದ ನಶೆ ಏರಿರುತ್ತದೆ. ಅನೇಕರಲ್ಲಿ ಅವಗುಣ ಅಂತೂ ಇದೆ ತಾನೆ. ಯಾವಾಗ ಸಂಪೂರ್ಣ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡುತ್ತೀರೋ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ವಿಶ್ವಕ್ಕೆ ಮಾಲೀಕರಾಗುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ. ಪರಮಾತ್ಮ ತಂದೆ ನೋಡುತ್ತಾರೆ. ಮಾಯೆ ತಕ್ಷಣ ಮಕ್ಕಳ ಮೂಗನ್ನು ಹಿಡಿದುಕೊಂಡು ಮಕ್ಕಳನ್ನು ಚರಂಡಿಯಲ್ಲಿ ಬೀಳಿಸಿ ಬಿಡುತ್ತದೆ. ಶಿವ ತಂದೆಯ ನೆನಪಿನಲ್ಲಿ ನೀವು ಬಹಳಷ್ಟು ಖುಷಿಯಲ್ಲಿ ಪ್ರಫುಲ್ಲಿತರಾಗಿರಬೇಕು. ನಮ್ಮ ಸಮ್ಮುಖದಲ್ಲಿ ಗುರಿ ಉದ್ದೇಶ ಇದೆ. ನಾವೀಗ ಈ ರೀತಿ ಲಕ್ಷ್ಮಿ ಅಥವಾ ನಾರಾಯಣ ಆಗುತ್ತಿದ್ದೇವೆ. ನಾವು ಈ ರೀತಿ ದೇವತೆ ಆಗುತ್ತಿದ್ದೇವೆ ಅನ್ನುವುದನ್ನು ಮಕ್ಕಳು ಮರೆತಾಗ ಮಕ್ಕಳಿಗೆ ಸಂಪೂರ್ಣ ಖುಷಿಯ ನಶೆ ಏರುವುದಿಲ್ಲ. ಕೆಲವು ಮಕ್ಕಳು ಅನ್ಯರಿಗೆ ಹೇಳುತ್ತಾರೆ, ನಮ್ಮನ್ನು ಬಟ್ಟಿಯಲ್ಲಿ ಕೂರಿಸಿ, ನಮ್ಮನ್ನು ಕೂರಿಸಿ ಯೋಗವನ್ನು ಮಾಡಿಸಿ ಎಂದು. ಹೊರಗಡೆ ಜಗತ್ತಿನಲ್ಲಿ ನಮಗೆ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗುತ್ತಿಲ್ಲ. ಆದ್ದರಿಂದ ಇಲ್ಲಿ ನೀವು ನಮ್ಮನ್ನು ಬಟ್ಟಿಯಲ್ಲಿ ಕೂರಿಸಿ ಎಂದು ಹೇಳುತ್ತಾರೆ. ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವುದಿಲ್ಲ. ಆದ್ದರಿಂದ ಪರಮಾತ್ಮ ತಂದೆ ಕೆಲವೊಮ್ಮೆ ಮಕ್ಕಳಿಗೋಸ್ಕರ ಪ್ರೋಗ್ರಾಂ ಅನ್ನು ಕಳಿಸುತ್ತಾರೆ. ಆದರೆ ತಂದೆಯ ನೆನಪಿನಲ್ಲಿ ಎಲ್ಲರೂ ಸ್ಥಿತ ಆಗಲು ಸಾಧ್ಯ ಇಲ್ಲ. ತಂದೆಯ ನೆನಪಿನಲ್ಲಿ ಕುಳಿತಿದ್ದರೂ ಕೂಡ ಮಕ್ಕಳ ಬುದ್ಧಿ ಈ ಕಡೆ ಆ ಕಡೆ ಅಲೆದಾಡುತ್ತಿರುತ್ತದೆ. ಬ್ರಹ್ಮ ತಂದೆ ಸ್ವಯಂ ತಮ್ಮ ಅನುಭವವನ್ನು ತಿಳಿಸುತ್ತಾರೆ. ಬ್ರಹ್ಮ ತಂದೆ ಹೇಳುತ್ತಾರೆ, ನಾನು ನಾರಾಯಣನ ಎಷ್ಟೊಂದು ಪಕ್ಕಾ ಭಕ್ತ ಆಗಿದ್ದೆ. ಎಲ್ಲಿಗೆ ಹೋದರೂ ಕೂಡ ನನ್ನ ಜೊತೆಗೆ ನಾರಾಯಣನ ಚಿತ್ರ ಇರುತ್ತಿತ್ತು. ಆದರೂ ಕೂಡ ನಾರಾಯಣನ ಪೂಜೆಯನ್ನು ಮಾಡುವ ಸಮಯದಲ್ಲಿ ಬುದ್ಧಿ ಆ ಕಡೆ ಈ ಕಡೆ ಓಡುತ್ತಿತ್ತು. ಈ ಜ್ಞಾನ ಮಾರ್ಗದಲ್ಲೂ ಕೂಡ ಇದೇ ರೀತಿ ಆಗುತ್ತದೆ. ಅಂದರೆ ಯೋಗದಲ್ಲಿ ಕುಳಿತಾಗ ಬುದ್ಧಿ ಆ ಕಡೆ ಈ ಕಡೆ ಅಲೆದಾಡುತ್ತಿರುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಡೆದಾಡುತ್ತಾ ತಿರುಗಾಡುತ್ತಾ ತಂದೆಯಾದ ನನ್ನನ್ನು ನೆನಪು ಮಾಡಿ. ಆದರೆ ಕೆಲವು ಮಕ್ಕಳು ಹೇಳುತ್ತಾರೆ, ಅಕ್ಕನವರೇ ನನ್ನನ್ನು ಬಟ್ಟಿಯಲ್ಲಿ ಕೂರಿಸಿ,
ನನಗೆ ಬಟ್ಟಿಯನ್ನು ಮಾಡಿಸಿ, ಅಂದರೆ ನನಗೆ ಯೋಗವನ್ನು ಮಾಡಿಸಿ ಅಕ್ಕನವರೇ ಎಂದು ಅಕ್ಕಂದಿರಿಗೆ ಹೇಳುತ್ತಾರೆ. ಬಟ್ಟಿ ಅನ್ನುವ ಶಬ್ದಕ್ಕೆ ಯಾವ ಅರ್ಥವೂ ಇಲ್ಲ. ಪರಮಾತ್ಮ ತಂದೆ ಸದಾ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೆನಪು ಮಾಡಿ. ಕೆಲವು ಮಕ್ಕಳು ಬಟ್ಟಿಯಲ್ಲಿ ಕುಳಿತಾಗ ಕುಳಿತಂತೆ ಧ್ಯಾನಕ್ಕೆ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲು ಪ್ರಾರಂಭ ಮಾಡುತ್ತಾರೆ. ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದರಲ್ಲಿ ಜ್ಞಾನ ಕೂಡ ಇರುವುದಿಲ್ಲ ಮತ್ತು ತಂದೆಯ ನೆನಪೂ ಕೂಡ ಇರುವುದಿಲ್ಲ. ಇಲ್ಲದಿದ್ದರೆ ಪುನಃ ಮಕ್ಕಳು ತೂಕಡಿಸಲು ಪ್ರಾರಂಭ ಮಾಡುತ್ತಾರೆ. ಬಹಳಷ್ಟು ಮಕ್ಕಳಿಗೆ ಈ ರೀತಿ ಧ್ಯಾನಕ್ಕೆ ಹೋಗುವ ಅಭ್ಯಾಸ ಆಗಿದೆ ಅಥವಾ ತೂಕಡಿಸುವಂತಹ ಅಭ್ಯಾಸ ಆಗಿದೆ. ಅಂದ ಮೇಲೆ ಇದು ಅಲ್ಪ ಕಾಲದ ಶಾಂತಿಯಾಗಿದೆ. ಯೋಗದಲ್ಲಿ ಕುಳಿತು ನಿದ್ದೆಯನ್ನು ಮಾಡಿದರೆ ಅಲ್ಪ ಕಾಲಕ್ಕೋಸ್ಕರ ಶಾಂತಿ ಸಿಕ್ಕಂತೆ. ಅಂದರೆ ಇನ್ನು ಇಡೀ ದಿನ ನಿಮಗೆ ಅಶಾಂತಿಯೇ ಇರುತ್ತದೆ. ನಡೆದಾಡುತ್ತಾ ತಿರುಗಾಡುತ್ತಾ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡದೇ ಇದ್ದರೆ ನಿಮ್ಮ ಪಾಪದ ಹೊರೆ ಹೇಗೆ ಸಮಾಪ್ತಿಯಾಗಲು ಸಾಧ್ಯ? ಅರ್ಧಾಕಲ್ಪದ ಪಾಪದ ಹೊರೆ ತಲೆಯ ಮೇಲೆ ಇದೆ. ಆ ಅರ್ಧಾಕಲ್ಪದ ಪಾಪದ ಹೊರೆಯನ್ನು ಸಮಾಪ್ತಿ ಮಾಡಿಕೊಳ್ಳಲು ಇಲ್ಲಿ ಪರಿಶ್ರಮವನ್ನು ಪಡಬೇಕು. ಈ ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ಪರಿಶ್ರಮ ಇದೆ. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಬಲೆ ಪರಮಾತ್ಮ ತಂದೆಗೆ ಅನೇಕ ಮಕ್ಕಳು ಪತ್ರವನ್ನು ಬರೆದು ಕಳಿಸುತ್ತಾರೆ. ನಾನು ಇಷ್ಟು ಸಮಯದವರೆಗೂ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿದ್ದೆ, ಅಂದರೆ ಇಡೀ ದಿನದಲ್ಲಿ ಇಷ್ಟು ಗಂಟೆ ನಾನು ತಂದೆಯನ್ನು ನೆನಪು ಮಾಡಿದೆ ಎಂದು ಪತ್ರದಲ್ಲಿ ಬರೆಯುತ್ತಾರೆ. ಆದರೆ ಮಕ್ಕಳು ಅಷ್ಟು ಸಮಯದವರೆಗೂ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರುವುದಿಲ್ಲ. ಚಾರ್ಟ್ ಅನ್ನು ಹೇಗೆ ಬರೆಯಬೇಕು ಅನ್ನುವ ಮಾತನ್ನು ಮಕ್ಕಳು ಅರ್ಥ ಮಾಡಿಕೊಂಡಿಲ್ಲ. ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ. ಅಂದ ಮೇಲೆ ಮಕ್ಕಳು ಖುಷಿಯಲ್ಲಿ ಇರಬೇಕು. ನಾನಂತೂ ಶಿವ ತಂದೆಗೆ ಮಗು ಆಗಿದ್ದೇನೆ. ಶಿವ ತಂದೆಗೆ ಮಗು ಆದ ನಂತರ ಮುಗಿಯಿತು, ನಾನು ಸದಾ ಶಿವ ತಂದೆಯ ನೆನಪಿನಲ್ಲೇ ಇರುತ್ತೇನೆ ಎಂದು ತಿಳಿದುಕೊಳ್ಳಬೇಡಿ. ಇಂತಹ ಅನೇಕ ಮಕ್ಕಳಿದ್ದಾರೆ. ಅವರು ತಿಳಿದುಕೊಂಡಿದ್ದಾರೆ, ನಾನು ಶಿವ ತಂದೆಗೆ ಮಗು ಆಗಿದ್ದೇನೆ. ನಾನು ಶಿವ ತಂದೆಗೆ ಮಗು ಆಗಿದ್ದೇನೆ ಅಂದ ಮೇಲೆ ನಾನು ಶಿವ ತಂದೆಯ ನೆನಪಿನಲ್ಲೇ ಇರುತ್ತೇನೆ ಎಂದು ಅನೇಕರು ತಿಳಿದುಕೊಂಡಿದ್ದಾರೆ. ಆದರೆ ಪರಮಾತ್ಮ ತಂದೆಯ ನೆನಪನ್ನು ಅವರು ಸ್ವಲ್ಪ ಕೂಡ ಮಾಡುವುದಿಲ್ಲ. ಒಂದು ವೇಳೆ ಅವರು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ಪುನಃ ಅವರು ಮೊದಲನೇ ನಂಬರ್ಗೆ ಹೋಗಿ ತಲುಪಬೇಕಿತ್ತು. ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಒಳ್ಳೆಯ ಬುದ್ಧಿ ಬೇಕು. ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ನಿಮ್ಮ ಬುದ್ಧಿ ಬಹಳ ಒಳ್ಳೆಯ ಬುದ್ಧಿಯಾಗಿರಬೇಕು. ನಾವು ಭಾರತದ ಮಹಿಮೆಯನ್ನು ಮಾಡುತ್ತೇವೆ. ಹೊಸ ಜಗತ್ತಿನಲ್ಲಿ ಆದಿ ಸನಾತನ ದೇವಿ ದೇವತೆಗಳ ರಾಜ್ಯ ಇತ್ತು. ಈಗ ಇದು ಹಳೆಯ ಜಗತ್ತಾಗಿದೆ. ಈ ಜಗತ್ತು ಕಬ್ಬಿಣದ ಯುಗ ಆಗಿದೆ. ಸತ್ಯುಗ ಸುಖಧಾಮ ಆಗಿದೆ. ಈ ಕಲಿಯುಗ ದುಃಖಧಾಮ ಆಗಿದೆ. ಭಾರತ ದೇಶ ಚಿನ್ನದ ಯುಗ ಆಗಿತ್ತು. ಅಂದ ಮೇಲೆ ಈ ದೇವತೆಗಳ ರಾಜ್ಯ ಇತ್ತು. ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ಎಂದು ನಾವು ಹೇಗೆ ಅರ್ಥ ಮಾಡಿಕೊಳ್ಳುವುದು ಎಂದು ಕೆಲವರು ಕೇಳುತ್ತಾರೆ. ಈ ಜ್ಞಾನ ಬಹಳಷ್ಟು ಅದ್ಭುತವಾದ ಜ್ಞಾನ ಆಗಿದೆ. ಯಾರ ಅದೃಷ್ಟದಲ್ಲಿ ಇದೆಯೋ ಅವರು ಎಷ್ಟು ಪುರುಷಾರ್ಥವನ್ನು ಮಾಡುತ್ತಾರೆ ಅನ್ನುವುದು ಎಲ್ಲರಿಗೂ ಕಾಣಿಸುತ್ತದೆ. ಪ್ರತಿಯೊಬ್ಬರ ವರ್ತನೆಯ ಮೂಲಕ ಇವರು ಕಲಿಯುಗದ ಮನುಷ್ಯರಾಗಿದ್ದಾರೋ ಅಥವಾ ಸತ್ಯುಗದ ದೇವತೆಗಳಾಗಿದ್ದಾರೋ ಅನ್ನುವುದು ಅರ್ಥ ಆಗುತ್ತದೆ. ಪುನಃ ಆ ದೇವತೆಗಳ ಸಮ್ಮುಖಕ್ಕೆ ಹೋಗಿ ನೀವೇಕೆ ನಮಸ್ಕಾರವನ್ನು ಮಾಡುತ್ತೀರಾ? ಈ ಲಕ್ಷ್ಮೀ ನಾರಾಯಣರಿಗೆ ಸ್ವರ್ಗದ ಮಾಲೀಕರು ಎಂದು ಕರೆಯುತ್ತಾರೆ ತಾನೆ. ಯಾರಾದರೂ ಸತ್ತರೆ ಎಲ್ಲರೂ ಹೇಳುತ್ತಾರೆ ಇಂಥವರು ಸ್ವರ್ಗದ ನಿವಾಸಿಯಾದರು ಎಂದು. ಯಾರು ಸ್ವರ್ಗದ ನಿವಾಸಿಗಳಾಗಿದ್ದಾರೆ ಅನ್ನುವುದು ಕೂಡ ಮನುಷ್ಯರಿಗೆ ಗೊತ್ತಿಲ್ಲ. ಈ ಸಮಯದಲ್ಲಿ ಎಲ್ಲರೂ ನರಕದ ನಿವಾಸಿಗಳಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಈ ನರಕದಲ್ಲೇ ಅವರು ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಪ್ರತಿಯೊಬ್ಬರ ವರ್ತನೆಯನ್ನು ನೋಡುತ್ತಿರುತ್ತಾರೆ. ಪರಮಾತ್ಮ ತಂದೆ ಎಷ್ಟು ಸಾಧಾರಣ ರೂಪದಲ್ಲಿ ಎಲ್ಲರ ಜೊತೆಗೂ ಮಾತನಾಡಬೇಕಾಗುತ್ತದೆ. ಪರಮಾತ್ಮ ತಂದೆ ಪ್ರತಿಯೊಬ್ಬರಿಗೂ ಬಹಳಷ್ಟು ಚೆನ್ನಾಗಿ ಪಾಲನೆಯನ್ನು ಕೊಡಬೇಕಾಗುತ್ತದೆ. ಪರಮಾತ್ಮ ತಂದೆ ಎಷ್ಟು ಸ್ಪಷ್ಟವಾಗಿ ಜ್ಞಾನವನ್ನು ತಿಳಿಸುತ್ತಾರೆ. ಎಲ್ಲರಿಗೂ ಇದು ಕೂಡ ಗೊತ್ತಿದೆ. ಈ ಮಾತಂತೂ ಸಂಪೂರ್ಣ ಸರಿಯಾದ ಮಾತಾಗಿದೆ ಎಂದು. ತಂದೆ ಎಷ್ಟು ಸ್ಪಷ್ಟವಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಅಂದರೆ ಆ ಜ್ಞಾನವನ್ನು ಕೇಳಿ ಎಲ್ಲರಿಗೂ ಅರ್ಥ ಆಗುತ್ತದೆ ಇದು ಸಂಪೂರ್ಣ ಸರಿಯಾದ ಮಾತಾಗಿದೆ ಎಂದು. ಪುನಃ ನೀವೇಕೆ ಬಹಳ ದೊಡ್ಡ ಮುಳ್ಳಾಗುತ್ತೀರಾ ಎಂದು ತಂದೆ ಕೇಳುತ್ತಾರೆ. ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ನೀಡುವುದರಿಂದ ಮುಳ್ಳಾಗಿ ಬಿಡುತ್ತೀರಾ? ದುಃಖವನ್ನು ನೀಡುವಂತಹ ಅಭ್ಯಾಸವನ್ನು ಮಕ್ಕಳು ಬಿಡುವುದೇ ಇಲ್ಲ. ಈಗ ತೋಟದ ಮಾಲೀಕ ಆದಂತಹ ಪರಮಾತ್ಮ ತಂದೆ ಹೂದೋಟವನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ಮುಳ್ಳನ್ನು ಹೂವನ್ನಾಗಿ ಮಾಡುತ್ತಿದ್ದಾರೆ.
ಅಂದ ಮೇಲೆ ಅನ್ಯರನ್ನೂ ಕೂಡ ಹೂವನ್ನಾಗಿ ಮಾಡುವುದೇ ನಿಮ್ಮ ಕರ್ತವ್ಯ ಆಗಿದೆ. ಯಾರು ಸ್ವಯಂ ಮುಳ್ಳಾಗಿರುತ್ತಾರೋ ಅವರು ಹೇಗೆ ಅನ್ಯರನ್ನು ಹೂವನ್ನಾಗಿ ಮಾಡಲು ಸಾಧ್ಯ? ಪ್ರದರ್ಶನದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಜ್ಞಾನವನ್ನು ಹೇಳುವುದಕ್ಕೋಸ್ಕರ ನೀವು ಯಾರನ್ನಾದರೂ ಕಳಿಸಬೇಕು. ಪ್ರದರ್ಶನದಲ್ಲಿ ಜ್ಞಾನವನ್ನು ಹೇಳಲು ಕಳಿಸುವಾಗ ಬಹಳಷ್ಟು ಎಚ್ಚರಿಕೆಯಿಂದ ನೀವು ವ್ಯಕ್ತಿಗಳನ್ನು ಕಳಿಸಬೇಕು. ಒಳ್ಳೆಯ ಗುಣವಂತ ಮಕ್ಕಳು ಮುಳ್ಳನ್ನು ಹೂವನ್ನಾಗಿ ಮಾಡುವಂತಹ ಬಹಳ ಒಳ್ಳೆಯ ಸೇವೆಯನ್ನು ಮಾಡುತ್ತಾರೆ. ಒಳ್ಳೆಯ ಗುಣವಂತ ಮಕ್ಕಳು ಎಂದೂ ಯಾರಿಗೂ ಮುಳ್ಳನ್ನು ಚುಚ್ಚುವುದಿಲ್ಲ, ಅಂದರೆ ಎಂದೂ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ. ಒಳ್ಳೆಯ ಗುಣವಂತ ಮಕ್ಕಳು ಎಂದೂ ಪರಸ್ಪರ ಜಗಳವನ್ನು ಮಾಡುವುದಿಲ್ಲ. ಈಗ ಮಕ್ಕಳಾದ ನೀವು ಈ ಎಲ್ಲಾ ಜ್ಞಾನದ ಮಾತನ್ನು ಸರಿಯಾಗಿ ಅನ್ಯರಿಗೆ ತಿಳಿಸುತ್ತೀರಾ? ಈ ಜ್ಞಾನದ ಮಾತನ್ನು ಸರಿಯಾಗಿ ಅನ್ಯರಿಗೆ ತಿಳಿಸುವುದರಲ್ಲಿ ಯಾರಿಗೂ ಇನ್ಸಲ್ಟ್ ಅನ್ನು ಮಾಡುವಂತಹ ಮಾತಿಲ್ಲ, ಇದರಲ್ಲಿ ಯಾರ ನಿಂದನೆಯನ್ನೂ ಮಾಡುವ ಮಾತಿಲ್ಲ. ಈಗ ಶಿವ ಜಯಂತಿ ಬರುತ್ತಾ ಇದೆ. ನೀವು ಬಹಳಷ್ಟು ಜಾಸ್ತಿ ಪ್ರದರ್ಶನವನ್ನು ನಿರ್ಮಾಣ ಮಾಡುತ್ತೀರಾ. ಸಣ್ಣ ಸಣ್ಣ ಪ್ರದರ್ಶನದಲ್ಲೂ ಕೂಡ ನೀವು ಜ್ಞಾನವನ್ನು ತಿಳಿಸಬಹುದು. 1 ಸೆಕೆಂಡ್ನಲ್ಲಿ ಸ್ವರ್ಗದ ನಿವಾಸಿಗಳಾಗಿ ಅಥವಾ 1 ಸೆಕೆಂಡ್ನಲ್ಲಿ ಪತಿತ ಭ್ರಷ್ಟಾಚಾರಿಗಳಿಂದ ಪಾವನ ಶ್ರೇಷ್ಠಾಚಾರಿ ಆತ್ಮರಾಗಿ 1 ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಿ. ಜೀವನ್ ಮುಕ್ತಿ ಅನ್ನುವ ಶಬ್ದದ ಅರ್ಥವನ್ನೂ ಕೂಡ ಯಾರೂ ತಿಳಿದುಕೊಂಡಿಲ್ಲ. ಜೀವನ್ ಮುಕ್ತಿ ಅನ್ನುವ ಶಬ್ದದ ಅರ್ಥವನ್ನು ಈಗ ನೀವು ತಿಳಿದುಕೊಂಡಿದ್ದೀರಾ. ಪರಮಾತ್ಮ ತಂದೆಯ ಮೂಲಕ ಎಲ್ಲರಿಗೂ ಮುಕ್ತಿ ಮತ್ತು ಜೀವನ್ ಮುಕ್ತಿ ಪ್ರಾಪ್ತಿಯಾಗುತ್ತದೆ. ಆದರೆ ಈ ನಾಟಕವನ್ನೂ ಕೂಡ ಅರ್ಥ ಮಾಡಿಕೊಳ್ಳಬೇಕು. ಎಲ್ಲಾ ಧರ್ಮದ ಆತ್ಮರು ಸ್ವರ್ಗದಲ್ಲಿ ಬರಲು ಸಾಧ್ಯ ಇಲ್ಲ. ಪುನಃ ಅನ್ಯ ಧರ್ಮದವರು ಪರಮಧಾಮದಲ್ಲಿ ತಮ್ಮ ತಮ್ಮ ಸೆಕ್ಷನ್ಗೆ ಹೋಗುತ್ತಾರೆ. ಪುನಃ ಅನ್ಯ ಧರ್ಮದ ಸ್ಥಾಪಕರು ತಮ್ಮ ಸಮಯಕ್ಕೆ ಸರಿಯಾಗಿ ಬಂದು ಸ್ಥಾಪನೆಯ ಕಾರ್ಯವನ್ನು ಮಾಡುತ್ತಾರೆ. ವೃಕ್ಷದಲ್ಲಿ ಎಲ್ಲಾ ಜ್ಞಾನದ ಮಾತು ಎಷ್ಟೊಂದು ಸ್ಪಷ್ಟವಾಗಿದೆ. ಒಬ್ಬ ಸದ್ಗುರು ಆದಂತಹ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ. ಇನ್ನು ಭಕ್ತಿಯನ್ನು ಮಾಡುವುದನ್ನು ಕಲಿಸುವಂತಹ ಗುರುಗಳು ಜಗತ್ತಿನಲ್ಲಿ ಬಹಳಷ್ಟು ಜನ ಇದ್ದಾರೆ. ಸದ್ಗತಿಗೋಸ್ಕರ ಮನುಷ್ಯರು ಗುರು ಆಗಲು ಸಾಧ್ಯ ಇಲ್ಲ. ನಮಗೆ ಸದ್ಗತಿಯನ್ನು ನೀಡಲು ಮನುಷ್ಯರು ಗುರುಗಳಾಗಲು ಸಾಧ್ಯ ಇಲ್ಲ. ಆದರೆ ಈ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಮಕ್ಕಳಿಗೆ ಬುದ್ಧಿ ಇರಬೇಕು. ಈ ಜ್ಞಾನ ಮಾರ್ಗದಲ್ಲಿ ನೀವು ನಿಮ್ಮ ಬುದ್ಧಿಯ ಮೂಲಕ ಕಾರ್ಯವನ್ನು ಮಾಡಬೇಕು. ಈ ನಾಟಕದ ಆಟ ಎಷ್ಟು ಅದ್ಭುತವಾದ ಆಟ ಆಗಿದೆ. ನಿಮ್ಮಲ್ಲಿ ಕೆಲವರಿಗೆ ಮಾತ್ರ ಈ ಜ್ಞಾನದ ನಶೆ ಇರುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಒಳ್ಳೆಯದು. ರಾತ್ರಿ ಕ್ಲಾಸ್ ಮುರುಳಿ ದಿನಾಂಕ 18/3/68. ನೀವು ವಾಸ್ತವದಲ್ಲಿ ಶಾಸ್ತ್ರದ ಬಗ್ಗೆ ವಾದ ವಿವಾದವನ್ನು ಮಾಡುವಂತಹ ಯಾವ ಅವಶ್ಯಕತೆಯೂ ಇಲ್ಲ. ಮುಖ್ಯ ಮಾತು ಅಂದರೆ ತಂದೆಯ ನೆನಪಾಗಿದೆ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಳ್ಳುವುದೇ ಮುಖ್ಯ ಆಗಿದೆ. ನೀವೀಗ ಚಕ್ರವರ್ತಿ ಅಥವಾ ರಾಜ ಆಗಬೇಕು. ಈ ಚಕ್ರವನ್ನು ಕೇವಲ ನೀವೀಗ ಅರ್ಥ ಮಾಡಿಕೊಳ್ಳಬೇಕು. ಈ ಚಕ್ರದ ಬಗ್ಗೆ ಗಾಯನ ಇದೆ, ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಎಂದು. ಈಗ ಮಕ್ಕಳಿಗೆ ಆಶ್ಚರ್ಯ ಆಗುತ್ತದೆ. ಅರ್ಧ ಕಲ್ಪದವರೆಗೂ ಭಕ್ತಿ ನಡೆಯುತ್ತದೆ. ಅರ್ಧ ಕಲ್ಪದವರೆಗೂ ಜ್ಞಾನ ಸ್ವಲ್ಪ ಕೂಡ ಇರುವುದಿಲ್ಲ. ಜ್ಞಾನ ಕೇವಲ ಒಬ್ಬ ಪರಮಾತ್ಮ ತಂದೆಯ ಬಳಿ ಇದೆ. ಪರಮಾತ್ಮ ತಂದೆಯನ್ನು ನೀವೀಗ ಅರ್ಥ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ಎಷ್ಟೊಂದು ಅಸಾಮಾನ್ಯ ತಂದೆಯಾಗಿದ್ದಾರೆ. ಆದ್ದರಿಂದ ಕೋಟಿಯಲ್ಲಿ ಕೆಲವರು ಮಾತ್ರ ಜ್ಞಾನಿಗಳಾಗುತ್ತಾರೆ. ಪರಮಾತ್ಮ ತಂದೆ ಅಸಾಮಾನ್ಯ ತಂದೆ ಆಗಿರುವ ಕಾರಣ ಕೋಟಿಯಲ್ಲಿ ಕೆಲವರು ಮಾತ್ರ ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತಾರೆ. ಲೌಕಿಕ ಜಗತ್ತಿನಲ್ಲಿ ಟೀಚರ್ ಎಂದು ಈ ರೀತಿ ಜ್ಞಾನದ ಮಾತನ್ನು ಹೇಳಲು ಸಾಧ್ಯ ಇಲ್ಲ. ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ನಿಮಗೆ ತಂದೆ ಆಗಿದ್ದೇನೆ, ಶಿಕ್ಷಕ ಆಗಿದ್ದೇನೆ ಮತ್ತು ಗುರು ಆಗಿದ್ದೇನೆ. ಮನುಷ್ಯರು ಈ ಜ್ಞಾನದ ಮಾತನ್ನು ಕೇಳಿ ಆಶ್ಚರ್ಯ ಪಡುತ್ತಾರೆ. ಭಾರತಕ್ಕೆ ಮಾತೃ ದೇಶ ಎಂದು ಕರೆಯುತ್ತಾರೆ, ಏಕೆಂದರೆ ಜಗದಂಬೆ ಹೆಸರು ಬಹಳಷ್ಟು ಪ್ರಸಿದ್ಧ ಆಗಿದೆ. ಜಗದಂಬೆಯ ಮಂದಿರದಲ್ಲಿ ಬಹಳಷ್ಟು ಜಾತ್ರೆ ನಡೆಯುತ್ತದೆ. ಜಗದಂಬೆ ಅನ್ನುವ ಶಬ್ದ ಬಹಳಷ್ಟು ಮಧುರವಾದ ಶಬ್ದ ಆಗಿದೆ. ಸಣ್ಣ ಮಕ್ಕಳು ಕೂಡ ತಾಯಿಯನ್ನು ಪ್ರೀತಿ ಮಾಡುತ್ತಾರೆ ತಾನೆ. ಸಣ್ಣ ಮಕ್ಕಳು ಕೂಡ ಮಾತೆಯನ್ನು ಪ್ರೀತಿ ಮಾಡುತ್ತಾರೆ, ಏಕೆಂದರೆ ತಾಯಿ ಮಕ್ಕಳಿಗೆ ಊಟವನ್ನು ಮಾಡಿಸುತ್ತಾರೆ, ಹಾಲನ್ನು ಕುಡಿಸುತ್ತಾರೆ, ಮಕ್ಕಳಿಗೆ ಪಾಲನೆಯನ್ನು ನೀಡಿ ಮಕ್ಕಳ ಸಂಪಾಲನೆಯನ್ನು ಮಾಡುತ್ತಾರೆ.
ಈಗ ಈ ಜಗದಂಬೆಗೂ ಕೂಡ ತಂದೆಯಂತೂ ಬೇಕು ತಾನೆ. ಈ ಜಗದಂಬೆ ದತ್ತು ಮಗು ಆಗಿದ್ದಾರೆ. ಈ ಜಗದಂಬೆಗೆ ಪತಿಯಂತೂ ಇಲ್ಲ. ಇದೆಲ್ಲ ಹೊಸ ಜ್ಞಾನದ ಮಾತಾಗಿದೆ. ಪ್ರಜಾಪಿತ ಬ್ರಹ್ಮ ಅವಶ್ಯವಾಗಿ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ಈ ಎಲ್ಲಾ ಮಾತನ್ನು ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ. ಎಷ್ಟು ದೊಡ್ಡ ಜಗದಂಬೆಯ ಜಾತ್ರೆ ನಡೆಯುತ್ತದೆ. ಜಗದಂಬೆಯ ಮಂದಿರದ ಬಳಿ ಎಷ್ಟು ದೊಡ್ಡ ಜಾತ್ರೆ ನಡೆಯುತ್ತದೆ. ಜಗದಂಬೆಯ ಪೂಜೆ ಬಹಳಷ್ಟು ಜಾಸ್ತಿ ನಡೆಯುತ್ತದೆ. ಏಕೆಂದರೆ ಜಗದಂಬೆ ಬಹಳಷ್ಟು ಸೇವೆಯನ್ನು ಮಾಡಿದ್ದಾರೆ. ಪರಮಾತ್ಮ ತಂದೆಯ ಮಗು ಆದಂತಹ ಜಗದಂಬೆ ಬಹಳಷ್ಟು ಸೇವೆಯನ್ನು ಮಾಡಿರುವ ಕಾರಣ ಜಗದಂಬೆಯ ಪೂಜೆ ಬಹಳಷ್ಟು ಜಾಸ್ತಿ ನಡೆಯುತ್ತದೆ. ಮಮ್ಮ ಎಷ್ಟು ಜಾಸ್ತಿ ಜನರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸಿದ್ದಾರೋ ಅಷ್ಟು ಶಿಕ್ಷಣವನ್ನು ಮಮ್ಮಾರವರನ್ನು ಬಿಟ್ಟು ಬೇರೆ ಯಾರೂ ಕಲಿಸಲು ಸಾಧ್ಯ ಇಲ್ಲ. ಮಮ್ಮಾರವರ ಹೆಸರು ಬಹಳಷ್ಟು ಪ್ರಸಿದ್ಧ ಆಗಿದೆ. ಮಮ್ಮಾರವರ ಮಂದಿರದ ಸಮ್ಮುಖದಲ್ಲಿ ಬಹಳ ದೊಡ್ಡ ಜಾತ್ರೆ ನಡೆಯುತ್ತದೆ. ಅಂದರೆ ಜಗದಂಬೆಯ ಮಂದಿರದ ಬಳಿ ದೊಡ್ಡ ಜಾತ್ರೆ ನಡೆಯುತ್ತದೆ. ಈಗ ಮಕ್ಕಳಿಗೆ ಗೊತ್ತಿದೆ. ಪರಮಾತ್ಮ ತಂದೆ ಬಂದು ರಚನೆಯ ಆದಿ ಮಧ್ಯ ಅಂತ್ಯದ ಸಂಪೂರ್ಣ ರಹಸ್ಯವನ್ನು ಮಕ್ಕಳಿಗೆ ತಿಳಿಸಿದ್ದಾರೆ. ಈಗ ತಂದೆಯ ಮೂಲಕ ನಿಮಗೆ ಸಂಪೂರ್ಣ ಜ್ಞಾನ ಗೊತ್ತಾಗಿದೆ. ನಿಮಗೆ ನಿಮ್ಮ ತಂದೆಯ ಮನೆಯ ಬಗ್ಗೆ ಗೊತ್ತಾಗಿದೆ. ಪರಮಾತ್ಮ ತಂದೆಯ ನಿವಾಸ ಸ್ಥಾನ ಆದಂತಹ ತಂದೆಯ ಮನೆಯ ಬಗ್ಗೆ ಈಗ ನಿಮಗೆ ಗೊತ್ತಿದೆ. ಪರಮಾತ್ಮ ತಂದೆಯ ಬಗ್ಗೆ ಈಗ ನಿಮಗೆ ಪ್ರೀತಿ ಇದೆ. ಅಂದ ಮೇಲೆ ಮನೆಯ ಬಗ್ಗೆ ಕೂಡ ನಿಮಗೆ ಪ್ರೀತಿ ಇದೆ. ಈ ಜ್ಞಾನ ಇಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತಿದೆ. ಈ ಶಿಕ್ಷಣದ ಮೂಲಕ ಎಷ್ಟೊಂದು ಸಂಪಾದನೆ ಆಗುತ್ತದೆ. ಅಂದ ಮೇಲೆ ಮಕ್ಕಳಿಗೆ ಖುಷಿಯಾಗಬೇಕು. ಹಾಗೆ ನೋಡಿದರೆ ನೀವು ಬಹಳಷ್ಟು ಸಾಧಾರಣ ರೂಪದಲ್ಲಿ ಇದ್ದೀರಾ. ಜಗತ್ತಿನವರಿಗೆ ನೀವು ಯಾರು ಅನ್ನುವುದೇ ಗೊತ್ತಿಲ್ಲ. ಪರಮಾತ್ಮ ತಂದೆ ಬಂದು ಈ ಜ್ಞಾನವನ್ನು ನಿಮಗೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಬಂದು ಎಲ್ಲಾ ಹೊಸ ಹೊಸ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಹೊಸ ಜಗತ್ತು ನಿರ್ಮಾಣ ಆಗುತ್ತದೆ. ಈ ಬೇಹದ್ದಿನ ಶಿಕ್ಷಣ